ओम तत्सत् परब्रह्मणे नमः। श्री गणपते शारदा श्री गुरुभ्यो नमः। श्री सद्गुरु सिद्धलिंगेति वरेण्यं भासुरयोनि कुलतिलकम् आशास्तकलिं कुदिवनरौद्धरिकनं सोऽसुतिहमानसरिं भजिकेन जय मंगलम जय नमः पार्वतीपतये शिव हर हर महादेव। राजाधिराज सद्गुरु शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त परम पूज्य ಶ್ರೀ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ನಿಜಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರರ ದಿವ್ಯ ಆತ್ಮಗಳಲ್ಲಿ ನನ್ನ ಅನಂತ ಕೋಟಿ ದೇವರನ್ನು ಸಮರ್ಪಿಸಿ ಹಾಗೂ परम पूज्य ಶ್ರೀ ಬ್ರಹ್ಮನಿಷ್ಠರಾದ ಶ್ರೀ ನಿಜಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರರ ನಂದೇಶ್ವರ ಮೊದಲ ದೇವರ ಆಗಮಿಸಿ ಶ್ರವಣ ಸಾರದಿಂದ ಭಾದ್ರಪದ ಮಾಸದಲ್ಲಿ ಕೂಡ ಪರಮ ಪವಿತ್ರ ಸೋದರರ ದಿವ್ಯ ಜೀವನ ಶ್ರವಣ ಮಾಡಲು ಸರ್ವ ಸರ್ವತ್ರ ಸುಧಾರಿಕೆ ಸಾಕ್ಷಾತ್ ಬೆಳೆಯುವ ಸಚ್ಚಿದಾನಂದ ಪ್ರಭು ಅನವಾಜನಿಸಿ ಆತ್ಮೀಯರೇ, ಸೋದರ ಶ್ರೀ ಕ್ಷೇತ್ರ ನಾವೆಲ್ಲ ಮಂಗಳಂತ ಶ್ರಾವಣ ಸಾರ್ವಜನಿಕ ಈ ಭಾದ್ರಪದ ಮಾಸೋತ್ತರ ಕೂಡ ನಮ್ಮೆಲ್ಲ ಸದ್ಗುರುಗಳು 9 ಮತ್ತು 10ನೇ ಭಾಗದ ಶ್ರವಣದಲ್ಲಿ ಸದ್ಗುರುಗಳ ದಿವ್ಯ ಜೀವನ ಸೇರ್ತದೆ. ದಿವ್ಯ ಅಂದರೆ ಜನ್ಮ ಕರ್ಮ से दिव्य ಭಗವಂತರ ಜನ್ಮ ಕರ್ಮ से दिव्य. ನನ್ನ ಜನ್ಮ ಹಾಗೂ ನನ್ನ ಕರ್ಮ ಎರಡು ದಿವ್ಯ ಬರ್ತದೆ. ಜನ್ಮ ಎಂಥದ್ದಂದ್ರೆ ಸಂಭವಾಮಿ ನಾವು ಸಂಭವಿಸ್ತಾ ಇದ್ದೀವಿ. ತಾಯಿ ಕರ್ಮ ತಿಳಿಸ್ಕೊಂಡಲ್ಲ, ನಾವು ಸಂಭವಿಸಬೇಕು ಅಂದ್ರೆ ಸಂಭವಿಸ್ತಾ ಇದ್ದೀವಿ. ಅದರಿಂದ ಏನಿರುತ್ತೆ ಕಾರಣ ಏನಂದ್ರೆ ಪರಿತ್ರಾಣಾಯ ಸಾವಧಾನ ವಿನಾಶಿ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಪ್ರತಿಯೊಂದು ಯುಗದಲ್ಲಿ ಕೂಡ ನಾವು ಧರ್ಮವನ್ನು ಪ್ರತಿಷ್ಠಾಪಿಸುವುದಕ್ಕೋಸ್ಕರವಾಗಿ ಸಜ್ಜನರನ್ನ ಮಹಾತ್ಮನ್ನ ಎಲ್ಲರೂ ರಕ್ಷಿಸುವುದಕ್ಕೋಸ್ಕರವಾಗಿ ನಾವು ಅವತಾರ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಭಗವಂತ. ಹಾಗೆ ಸದೃಢ ಕೃಷ್ಣ ಒಂದೇ ಜಗದ್ರು ಶ್ರೀಕೃಷ್ಣ ಭಗವಂತ ಜಗದ್ಗುರುತಲ್ಲ ಅಂಥ ಜಗಗಳನ್ನು ಶ್ರೀಕೃಷ್ಣ ಭಗವಂತ ಅವತಾರ ಇಟ್ಕೊಂಡವ್ರು ಯಾರು? ಪರಮಾತ್ಮ ಎಲ್ಲರಿಗೂ ಸಾಕ್ಷಾತ್ಕಾರ ಹೋಗ್ತೈತೆ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಸದ್ಗುರು ಅವರ ಕ್ಷೇತ್ರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯವೇಲ ತಿಳ್ಕೋದು ನಾವೆಲ್ಲ ಶ್ರವಣ ತಗೋತಾ ಹೋಗ್ತೀವಿ. ಒಂದು ಸಲ ಬಸ್ ಮಾಡ್ತಾರೆ ನಾವು ಸ್ಟಾಪ್ ಹಾಗೆ ಕಾರಣದ ಸಮಯ ಬಹಳಷ್ಟು ಸಮಯ ಸಮಯ ಬಹಳ ಕಾರಣ ಇಲ್ಲೇ ಬರ್ತಲ್ಲ ಭಾಳ ಸುಧಾರಿಸುವಂಥ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೇವೆ. ಎಲ್ಲ ಶಿಕ್ಷಕರು ಶಿಕ್ಷಕರ ಮಕ್ಕಳಿಗೆ ಭಾಳ ಚೆನ್ನಾಗಿ ವಿದ್ಯೆ ಕಲಿಸ್ಕೊಟ್ಟಿದ್ದೆ. ಭಾಳ ಸಂತೋಷ ಇದೆ. ಮಕ್ಕಳು ಕೂಡ ಎಷ್ಟು ದೊಡ್ಡ ಸಣ್ಣ ಸ್ವಲ್ಪ ಭಯ ಮಾಡ್ಕೊಳ್ಳೋದು ಭಾಳ ಧೈರ್ಯ ಭಾಳ ಚೆನ್ನಾಗಿ ಕಾರ್ಯಕ್ರಮ ನೋಡ್ತಾರೆ. ನಮ್ಗೆ ಭಾಳ ಸಂತೋಷ ಅನಿಸ್ತದೆ. ವಿದ್ಯೆ ಕಲಿಸಿರ್ತಕ್ಕಂಥ ಶಿಕ್ಷಕರು ವಿದ್ಯೆ ಕಲಿಸಿರ್ತಕ್ಕಂಥ ಮಕ್ಕಳಿಗೂ ಕಲಿಸಿಕೊಡೋ ಪಾಲಕರಿಗೂ ಅದನ್ನು ಅನುಗ್ರಹ ಮಾಡಲ್ಪಟ್ಟಂಥ ಯಾವ ಸುಂದರವಾದ ದಿವ್ಯ ಶ್ರೀಪಾದ ನೋಡಿ ನನ್ನ ಅನಂತ ಪ್ರಣಾಮ ಸಮರ್ಪಿಸಿ ಪಾಲಕರಿಗೂ ಶಿಕ್ಷಕರಿಗೂ ಅವ್ರ ಹೃದಯಗಳನ್ನು ಪ್ರಕಾಶವನ್ನು ಸಚ್ಚಾನಂದ ತಪ್ಪು ಮನವಾಗಿ ಗಮಿಸಿ ಆದ್ಮೇಲೆ ಎಲ್ಲರ ಹೃದಯದಲ್ಲಿ ಸದ್ಗುಣಂತ ಉದ್ದೇಶ ಇರ್ತದೆ.
ಎಲ್ಲ ಬಂದಿರಲಿ ಅಂತಂದ್ರೆ ಶ್ರೀಕೃಷ್ಣ ಭಗವದ್ಗೀತಾ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಹಾಗೆ ಸದ್ಗುಣ ಅಂತ ಹೇಳ್ತಾರೆ. ಅಣುರಣೆಯ ಮಹತ್ವ ಅಣುವಿನೊಳಗಾಗಿ ಮಹತ್ವ ಇರ್ತದ್ದು ಯಾರು ಸದ್ಗುಣ ಅಂತ. ಏಕೆಂದ್ರೆ ಭರ್ಗೋ ಸಾಕ್ಷಾತ್ ಪರಾತ್ಪರ ಅಂತ ಹೇಳುವಾಗ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಅದನ್ನ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರು ಸ್ವರೂಪ ಪರಬ್ರಹ್ಮ ಸ್ವರೂಪ ಅಂತ ಪರಬ್ರಹ್ಮ ಸ್ವರೂಪ ಸದ್ಗುರು ಅಂತ ಗುರು ದೇವಿ ಕೃಪಾಶೀರ್ವಾದ ಅವನ ಅನುಗ್ರಹದಿಂದ ಏನೆಲ್ಲ ಸಾಕಾಗ್ತದೆ ಸದ್ಗುರು ಅನುಗ್ರಹದಿಂದ ಇಲ್ಲೆಲ್ಲ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಸದ್ಗುರು ಅನುಗ್ರಹ. ಈ ಕಡೆ ನಾವು ಬರ್ಬೇಕ ಮೊದಲು ನಾವು ಬಂದಂತ ಕೂಡ ಈ ಮಡಗಡೆ ಮುಖ ಮಾಡಿದ ಸ್ವಲ್ಪ ಭಯ ಮಾಡ್ಕೊಳ್ತಿದ್ರು ಮತ್ತು ಜನ ಅದು ಉತ್ತರ ಭೂಮಿಯರು ತಿಳ್ಕೊಂಡು ಅಂತಂದು ಹೋಗಿಲ್ಲ. ಆ ಪರ್ವತದಿಂದ ಇದು ನಂದೀಶ್ವರ ಬಂಗಾರ ಪೌರ ಕೈಲಾಸ ಸಂತೋಷ ಪಡ್ತಾರೆ. ಈ ಕಡೆ ಯಾರು ಆಶೀರ್ವಾದ ಸುಖರು ಕೃಪಾಶೀರ್ವಾದ ಅವರ ಮುಂದರಿಂದ ಅವೆಲ್ಲ ದೇವ ಭಾಷೆಯನ್ನು ಕಲಿತಾ ಇದ್ದೀವಿ. ಅವೆಲ್ಲ ದೇವ ಭಾಷೆನ ದೇವ ಭಾಷೆ ಅಂದ್ರೆ ಏಕೆ ದೇವ ಭಾಷೆ ಅನ್ನೋದು ದೇವನಾಗರಿ ಭಾಷೆ ದೇವನಗರದ ಭಾಷೆ. ದೇವನಗರ ಅಮರಾವತಿ ದೇವೇಂದ್ರ ವಾಸ ಮಾಡ್ತಕ್ಕಂಥದ್ದು ದೇವರಾಜ ಅವರ ಭಾಷೆ ಅದು ದೇವರು ಭಾಷೆ. ಒಂದು ಇನ್ನೊಂದು ಮತ್ತೆ ಇನ್ನೊಂದು ಕಾರಣ ಐವತ್ತೆರಡನೇ ಮಗಣ ಜವಾಯಿಗಳ ಜವಗಳ ಕಪಚಟ ಚಟಕ ಕಪಾಯ ಶಶ ಸದಾದ ಚಟಕ ಈ ಸೂತ್ರ ಬರ್ತಾರೆ 14 ಸೂತ್ರ. ಯಾವ ಸೂತ್ರ ತಗೊಂಡೆ ಮಹೇಶ್ವರ ಯಾರು ಮಹೇಶ್ವರ ಪರಮಾತ್ಮ ಅಂದ್ರೆ ಯಾರು ಗುರು ಇರ್ತಾರೆ. ಪರಮಾತ್ಮ ಏನಂತಾರೆ ಇನ್ನೊಂದು ಪರಮಾತ್ಮ ಹೆಸರು ದೇವರು. ಯಾರು ಬೆಳೆಸ್ಕೊಟ್ರು ನಮ್ಮ ಮನುಷ್ಯರು ಯಾರು ದೇವಾದಿ ದೇವ ಮಹಾದೇವ ದೇವಾದಿ ದೇವ ಮಹಾದೇವ ಎಲ್ಲ ದೇವರು ಮೊದಲನೇಂತ ಸರ್ವಶ್ರೇಷ್ಠ ದೇವರು ಮಹಾದೇವರು. ಮಹಾದೇವರ ಡಮರವನ್ನು ನಡೆಸಿದ್ರು ಪ್ರಾಣಿ ವಿಷಯವನ್ನು ಸ್ವೀಕಾರ ಮಾಡಿದ್ರು. ದೇವರೇ ಕಳಿಸಿರ್ತಕ್ಕಂಥ ಭಾಷೆ ಯಾವ ಭಾಷೆ ಆ ಕಾರಣ ದೇವ ಭಾಷೆ. ಈ ಭಾಷೆ ಮಾತಾಡ್ತಕ್ಕಂಥವ್ರು ಭೂಲೋಕದಲ್ಲಿ ಯಾರು ಮಾತಾಡಿದ್ರೆ ಅವರೆಲ್ಲರೂ ಯಾವ ಉದ್ದೇಶ ಮಾಡಿದ್ರೆ ಭೂಲೋಕದಲ್ಲಿ ಸ್ವರ್ಗದಿಂದ ಆಗಮಿಸಿ ಮನುಷ್ಯ ರೂಪವನ್ನು ಧಾರಣ ಮಾಡ್ಕೊಂಡಿರ್ತಕ್ಕಂಥವರೆಲ್ಲರೂ ಸ್ವಲ್ಪ ಮಾತಾಡ್ತಾರೆ. ಎಲ್ಲರೂ ದೇವತಿರ್ತಾರೆ ಎಲ್ಲರೂ ದೇವತಿರ್ತಾರೆ. ಅದರಿಂದ ದೇವರ ಭಾಷೆ ದೇವರು ಅಮರಾವತಿ ಭಾಷೆಯಲ್ಲಿ ದೇವರಿಂದ ಅಷ್ಟೇ ಕೈಲಾಸದಿಂದ ಇರ್ತಕ್ಕಂಥದ್ದು. ಈ ವಿದ್ಯಾದೇವಿ ಅಂತಂದ್ರೆ ವಿದ್ಯಾದೇವಿ ಅಂತಂದ್ರು ಗಣೇಶ ಇರ್ತಾರೆ ಮತ್ತೆ ಸರಸ್ವತಿ ದೇವಿ ಕೂಡ ಇರ್ತಾರೆ. ಅವರೆಲ್ಲ ಅಧಿಷ್ಠ ಆಗ್ತಿದ್ದಾರೆ. ಯಾವ ಭಾಷೆ ಆಯ್ತು ದೇವರ ಭಾಷೆ. ಅದರ ದೇವ ಭಾಷೆನ ಈಗ ನಿಮಗೂ ದೇವರು ಸಂಬಂಧ ಆಗುತ್ತೆ. ಈ ಭಾಷೆ ತಿಳಿಲಿಲ್ಲ ಕವಾಲು ಸರಳ ಬರಕ್ಕೆ ಅಂದ್ರೆ ಹೇಳ್ತಾರೆ ಕವಾಲು ಸರಳ ಬರ ಹಾಕಿ ಅಂದ್ರೆ ಬಾರಿಕೆ ಇಲ್ಲ ಹೊರಗೆ ಬಾರಿಕೆ ವರ್ಷ ಅಲ್ಲ ಸರ್ ಭಾಷೆ ತಿಳಿದ ಕವಾಲು ಸರಳ ಬರ ಹಾಕಂದ್ರೆ ಸರಳ ಸ್ವಲ್ಪ ಸರಳ ಹೋದ್ರೆ ಬಾರಿಕೆ ಸಿಗ್ತಾರೆ. ಗಿಡ ಹೊಡೆಯಿಲ್ಲ ಹೊರ ಮಕ್ಕಳು ಇರೋದ್ರಲ್ಲಿ ಕವಾಲು ಅಂದ್ರೆ ಯಾವಾಗ ಬಂದಿದ್ದೀರಿ सगळं बरं आहे त्याला आराम मिळते. तुमची गावाचं कसं आहे सगळं माणसं सांगा का नाही. सोलापूर बिजापूर मार्ग मध्ये पाऊस लय आला. भरपूर पाणी प्रवाह रूपेण चालत आहे. अडचण असते ಅದು ಪ್ರವಾಹ ಹೋಗ್ತಿರ್ತಾರೆ. ಈಗೆಲ್ಲ ಅವ್ರ ಭಾಷೆ ಮಾತಾಡಿದ್ರೆ ಅವ್ರು ಬಂದು ನಮ್ಮ ಜೋಡಿ ಮಾತಾಡ್ಬೋದು, ನಾವು ಅವ್ರ ಜೋಡಿ ಮಾತಾಡ್ಬೋದು. ತಿಳಿಲಿಲ್ಲ ಅಂದ್ರೆ ಏನಂತಂದ್ರೆ ಸುಮ್ಮನೆ ಸಮಯದ ಕೈ ಸ್ವಲ್ಪ ಭಾಷೆ ತಿಳಿಬೇಕಂದ್ರೆ ಈಗ ತತ್ತಂದ್ರೆ ಅತ್ತಂದ್ರೆ ಕೇಳಿ ಸಮಾಧಾನ ಮಾಡ್ರಿ. ಅರ್ಥ ಹುಡುಗರು ಅತ್ತರಲ್ಲಿ ಅಂತಂದ್ರೆ ಏನಾಗುತ್ತೆ ಸಮಾಧಾನ ಮಾಡ್ಬೇಕು. ಭಾಷೆ ತಿಳಿಬೇಕಂದ್ರೆ ಕನ್ನಡದಲ್ಲಿ ಅತ್ರ ಅಂದ್ರೆ ಹುಡುಗರು ಅರ್ತಿತ್ತು ಅಂದ್ರೆ ಏನ್ ಮಾಡಿದ್ರೆ ಸಮಾಧಾನ ಮಾಡ್ರಿ. ಕುತ್ರ ಅಂದ್ರೆ ಮರಾಠಿ ಭಾಷೆ ಕುತ್ರ ಅಂದ್ರೆ ನಾಯಿ.
ಉತ್ತರ ನಾಯಿ ಬಂದೈತಿ ಹೊಡೆ ಹೊರ ಹೊಡೆ ಭಾಷೆ ತಿಳಿತಂದ್ರೆ ಹೀಗೆ ಅರ್ಥ ಹೋಗಿ ಅರಾತವ ಅದಕ್ಕೆಲ್ಲರಿಗೂ ಕೂಡ ಭಾಷೆ ಬರಬೇಕು. ಅದು ಅತ್ಯುತ್ತ ಭಾಷೆ ಅಲ್ಲ, ದೇವರ ಭಾಷೆ. ಯಾವ ಭಾಷೆ ಅದು? ದೇವರ ಭಾಷೆ. ಯಾರು ಕಲಿತಿದ್ದೀರಿ? ಯಾರು ಕಲಿತಾ ಇದ್ದೀರಿ? ನೀವು ಕಲಿತಿದ್ದೀರಿ. ದೇವರ ಭಾಷೆ ಕಲಿತವ್ರೆಲ್ಲ ಯಾರು? ಏನು ನೈವೇದ್ಯ ಪ್ರಶ್ನೆ ಮಾಡಿ ಪ್ರಸಾದ ಮಾಡ್ಬಿಟ್ಟು ದೇವ್ರ ನೈವೇದ್ಯ ಮಾಡ್ತಾರಪ್ಪ. ದೇವರಿಗೆ ನೈವೇದ್ಯ ಮಾಡ್ತಾರೆ. ದೇವ್ರ ಪ್ರಸಾದ ಮಾಡೋದಿಲ್ಲ, ಅದಕ್ಕಾಗಿ ನೈವೇದ್ಯ ಮಾಡಿಬಿಡ್ಬೇಕು. ದೇವರಿದ್ದೀರಿ, ಎಲ್ಲರೂ ಕೂಡ ದೇವರಿದ್ದೀರಿ. ದೇವ ಭಾಷೆ ಅಂತಕ್ಕಂಥ ದೇವರಿದ್ದೀರಿ, ಕಲಿಸ್ತಕ್ಕಂಥವ್ರು ದೇವರಿದ್ದೀರಿ, ಕಲಿತಕ್ಕಂಥವ್ರು ದೇವರಿದ್ದೀರಿ, ಕಲಿಸ್ಕೊಡ್ತಕ್ಕಂಥ ಸದ್ಗುಣ ಅಂತ ಪರಮ ಸಾಕ್ಷಾತ್ ಮನಕೃತಿ ಮೊದಲನೇ ದೇವರು ಸದ್ಗುಣ ಅಂತಿದ್ದಾರೆ. ಅದಕ್ಕೆ ಇದಕ್ಕೆ ಏನ್ ಕಾರಣ? ದೇವ ಭಾಷೆನ ಆಚಾರ್ಯ ದೇವೋಭವ. ಯಾವ ಭಾಷೆ? ಆಚಾರ್ಯ ಏನಂತ ಭಾಷೆ ಹೇಳಿದ್ದು? ತಾಯಿ ತಾಯಿ ಕಲಿಸ್ಕೊಡ್ತಕ್ಕಂಥ ಭಾಷೆ ಅದ. ತಾಯಿ ಯಾರು? ದೇವರು. ಮಾತೃದೇವ ಪಿತೃದೇವೋಭವ. ತಂದೆ ಯಾರು? ದೇವರು. ಅವ್ರು ಕಲಿಸ್ಕೊಡ್ತಕ್ಕಂಥ ಭಾಷೆ ಯಾವುದು? ಅದು ಯಾವುದೇ ಭಾಷೆ, ಮಾತೃಭಾಷೆ ಬರ್ತಲ್ಲ. ವಿಶ್ವ ಭಾಷೆ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಸಂಸ್ಕೃತ ಭಾಷೆ. ಕರ್ನಾಟಕದ ಕನ್ನಡ ಭಾಷೆ. ದೇಶ ಭಾಷೆ ಆದ್ರೆ ನಮ್ಮ ದೇಶ ಭಾಷೆ ಅದ ಹಿಂದಿ ಭಾಷೆ. ವಿಶ್ವ ಭಾಷೆ ಆದ್ರೆ ಎಲ್ಲ ಭಾಷೆಗಳ ತಾಯಿ ಇರ್ತಕ್ಕಂಥದ್ದು ಯಾವುದು? ಅದು ಎಲ್ಲ ದೇಶಗಳು ವಿಶ್ವದ ಭಾಷೆ, ಮಾತೃಭಾಷೆ, ಮಾತೃ ದೇವರು, ತಾಯಿ ದೇವತೆ. ಆ ತಾಯಿ ಕಲಿಸಿರ್ತಕ್ಕಂಥ ಭಾಷೆ ಯಾವುದು? ಸಂಸ್ಕೃತ ಭಾಷೆ. ಹಾಗೋಸ್ಕರ ಸಂಸ್ಕೃತ ಹೇಗೆ ಕಲಿತರು? ಸಂಸ್ಕೃತದಲ್ಲಿ ಸಂಸ್ಕಾರದಲ್ಲಿ ಸಂಸ್ಕಾರ ಶೋಚನ ಪರಮ ಪುನೀತ. ಸಂಸ್ಕಾರ ಶುಚಿ ಇರ್ತಕ್ಕಂಥ ಪರಮ ಪುನೀತ ಹೇಳ್ತಾರೆ. ಸಂಸ್ಕಾರ ಶುಚಿ ಹೇಳಿದ್ರು ಪರಮ ಏನಾಗ್ಬೋದು? ಸಂಸ್ಕಾರದವರು ಪರಮ ಪುನೀತ ಹೇಳ್ತಾರೆ. ಸಂಸ್ಕಾರದವರು ಪರಮ ಏನಾಗ್ಬೋದು? ಮತ್ತೇನಾಗ್ಬೋದು? ಅದರಿಂದ ಸಂಸ್ಕಾರ ಮನುಷ್ಯ ಗೌರವಿಸಬೇಕು. 10ನೇ ಸದರುವ ಚರಿತ್ರೆ 10ನೇ ಭಾಗ ವಿಷಯವನ್ನು ಶ್ರವಣ ಸಂಕ್ಷಿಪ್ತ ವಿಷಯ ಹೇಳುವಂಥ ಕೊನೆಯ ಅಧ್ಯಾಯದಲ್ಲಿ 10ನೇ ಭಾಗದ ಕೊನೆಯ ಅಧ್ಯಾಯದಲ್ಲಿ ಹುಲ್ಲೂರಲ್ಲಿ ಶಕುಂತಲಮ್ಮ ಮತ್ತು ಬಸಪ್ಪ ಬೇವರತ್ತಿರ್ತಾರೆ ಸಂಕ್ಷಿಪ್ತದಲ್ಲಿ. ಇದರ ಜೊತೆಯನ್ನು ಸದೃಢ ಶಂದೂರಿನಿಂದ ಸದೃಢ ಹುಲ್ಲೂರಿನಿಂದ ಹೊಕ್ಕಿ ನೀರಿನ ಗಮನಿಸಿರ್ತಾರೆ. 2-3 ತಿಂಗಳು ಅಲ್ಲೇ ವಾಸ ಮಾಡ್ತಾರೆ. ಆ ಸಮಯದಲ್ಲಿ ಕೋಲಾರ ಮಾಲೀಕರು ಅಂತ ಹೇಳಿದ್ರು. ಅವರು ತಮ್ಮಲ್ಲಿ ಕರ್ಕೊಂಡಿರ್ತಾರೆ. ಆಗ ಅಪ್ಪವ್ರು ಕರ್ಕೊಂಡು ಅಪ್ಪವ್ರು ಮರಳಿ ಬರೋಷ್ಟು ಹೋಗಿ ಸಾಯಂಕಾಲ ಅಪ್ಪರೇ ತಾವು ದಯಮಾಡಿಸಿ ಬಡವರ ಮನೆಗೆ, ಅವ್ರು ಬಡವರ ಮನೆಗೆ ಭಾಗ್ಯ ಬಂದೈತಿ. ಭಾಗ್ಯ ಬಂದವ್ರು ಯಾರು? ಸದೂರ ಅಂತ ಭಾಗ್ಯ. ದಯಮಾಡಿಸಿ ಸದೂರ ನಮ್ಮ ಮನೆಗೆ ಬರ್ಬೇಕಂತ ಆಯ್ತು. ಬರೋಣ ಅಪ್ಪವರು ಮನೆಗೆ ಬರ್ತಾರೆ. ಮಹಾತ್ಮರಿಗೆ ಶ್ರೀಮಂತರು ಬಡವರು ಅಂತ ಹೇಳಿದ್ರು. ಕರೋಣ ಇನ್ನು ಭಕ್ತಿ ಇರ್ತಾರ, ಅದು ಬಹಳ ಮುಖ್ಯ. ತಮ್ಮ ಮನೆ ಕರ್ಕೊಂಡ್ತಾರೆ. ಮನೆ ಕರ್ಕೊಂಡು ಹೋಗಿ ಪೂರ್ಣ ಕುಂಭಾದಿ ಆರತಿ ತೆಗೆದುಕೊಂಡು ಪುಷ್ಪ ವೃಷ್ಟಿ ಮಾಡಿ, ಪುಷ್ಪ ಮಾಲೆಯನ್ನು ಹಚ್ಚಿ, ಪಾದ ಪೂಜೆ ಮಾಡಿ, ಮಂಗಲ ಆಗಿ ಎಲ್ಲರೂ ಪ್ರಸಾದ ಅಪಾರ ಪ್ರಸಾದ ಮಾಡ್ತಾರೆ. ಎಲ್ಲ ಜನ ಪ್ರಸಾದ ಮಾಡ್ತಾರೆ. ಇಷ್ಟೆಲ್ಲ ಆನಂದವಾಗಿ ಪ್ರಸಾದ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ಒಬ್ಬ ಹೆಣ್ಣುಮಗಳು ಬರ್ತಾರೆ. ಒಬ್ಬ ಹೆಣ್ಣುಮಗಳು ಹೆಸರು ಗೌರಮ್ಮ ತಟ್ಟಿ. ಗೌರಮ್ಮ ತಟ್ಟಿ ಅಂದ್ರೇನು? ಪಡೆಯುವುದು. ಹೀಗಾಗಿ ಏನಾಗುತ್ತೆ? ಗೌರಮ್ಮ ಪ್ರವಾಹ ವರ್ಷಕ್ಕ ಹೊರಟಿ, ಆದ್ರೆ ತಟ್ಟಿ ಅದು ತಪ್ಪಿಸ್ಕೊಂಡು ಹೋದ್ರೆ ಅರ್ಥ ಹೋಗ್ತೀವಿ. ಸ್ವಲ್ಪ ತಟ್ಟಿದೀವ ಉಳ್ಕೋ ಏನಂತೆ. ಅವ ಬೆಣ್ಣವಳು ಬರ್ತಾರೆ. ಶಿವಪೂಜೆಯಲ್ಲಿ ಏನು ಅಂತ ಏನು ಶಿವಪೂಜೆಯಲ್ಲಿ ಅವ್ರ ಸಂಶಯ ಅದ ಪ್ರಭು ಕಂಡಂದ್ರಲ್ಲ ಕಾರಣ ಅಂದ್ರ ಅವೆಲ್ಲ ಕಾರಣ ಅಂದ್ರು ಶುದ್ಧ ಡಬಲ್ ಫಿಲ್ಟರ್ ಕಾರಣ ಅಂತ ಹೇಳೋದು. ಶುದ್ಧ
ಡಬಲ್ ಫಿಲ್ಟರ್ ಕರಡಿ ತೇರು ಅಂದ್ರೆ ಕರಡಿ ಏನ್ ಮಾಡಿದ್ರೆ ಮಷೀನ್ ಹಾಕಿ ಎಣ್ಣೆ ತರೋದು ಏನು ಹಾ ಓಕೆ ಕರಡಿ ಅಂದ್ರೆ ಕುಸುಬಿ ಎಣ್ಣೆ ತಂದ್ರೆ ಏನ್ ಮಾಡೋದು ಅಂತ ವಿಚಾರ ಮಾಡಿ ಸುರುವ ಇರುತ್ತೆ ಸ್ವಲ್ಪ ಕೆಟ್ಟ ತಂದ್ಬಿಡ್ರಿ ಕೆಟ್ಟ ಸುತ್ತಲಿಲ್ಲ ಕರಡಿ ಅಂದ್ರೆ ಇನ್ನೊಂದೇನು ಕುಸುಬಿ ಅದು ಭಾಷಾ ನೆನರು ಕರಡಿ ಅಂದ್ರೆ ಮರಾಠಿ ಭಾಷೆ ಕುಸುಬಿ ಕರಡಿ ಅಂತ ಅವಳಿಗೆ ಎರಡನೇ ಇರಲಿ ಒಳ್ಳೆಯದಾಗಲಿ. ಆಮೇಲೆ ಶಿವಪೂಜೆಯಲ್ಲಿ ಏನು ಕರಡಿ ಬಂದಂತೆ ಆಯಿತು. ಕೆಲವರು ಮಾತಾಡಿದ್ರು ಏಕಂದ್ರೆ ಅಲ್ಲಿಂದ ಬರುವಾಗಲೇ ಹೊರಭಾಗಲೇ ಅತ್ಯಂತ ದುಃಖ ಮಾಡ್ತಾ ಬಂದ್ಬಿಡ್ರು. ಅಪ್ಪವರೇ ಘಾತವಾಯ್ತು, ಅಪ್ಪವರೇ ಘಾತವಾಯ್ತು, ಅಪ್ಪವರೇ ಅಂತ ದುಃಖ ಮಾಡಿ ತಪ್ಪದ ಬಂದ ಪಾಕನ ಬಿತ್ತು ಹೊರಳಾಡಿ ಅಪ್ಪವರೇ ಘಾತ ಆಯ್ತು, ಅಪ್ಪವರೇ ಘಾತ ಆಯ್ತು. ಅಪ್ಪವ್ರದು ಏನಾಯ್ತು ಏನು ಕೇಳಬ ಅಪ್ಪವರ ಹೇಳೋದು ಮುಗಿದ್ರಿ ಕೇಳೋದು ಮುಗಿದ್ರಿ ಎಲ್ಲ ಮುಗಿದಪ್ಪರ ಸರ್ವಸ್ವ ಹಾಳಾಯ್ತು, ಎಲ್ಲ ಹೋಗಿದ್ರಿ, ಎಲ್ಲ ಹೋಯ್ತಪ್ಪರ, ಎಲ್ಲ ಹೋಯ್ತ್ರಿ, ಎಲ್ಲ ಹೋಯ್ತ್ರಿ, ಅಪ್ಪರ ಎಲ್ಲ ಹೋಯ್ತ್ರಿ ಅಂತ ಹಾಗೆ ಅಪ್ಪ ಅಂತಾರೆ ಇಲ್ಲ ಎಲ್ಲ ಹೋಗಿಲ್ಲ ಅದ ಹೋಗಿದ್ರು ಅಂತ ಸ್ಟೇಜ್ ಮಾತಾಡ್ತಿದ್ವಿ, ಹೋಗಿದ್ರಂತೂ ಮಾತಾಡ್ತಿದ್ದಾರೆ ಇದ್ದಿದ್ದು ಹೋಗಿಲ್ಲ ಕಟ್ಟಿದ್ದೀವಿ ಹೋಗುವಾಗ ಮಾಡ್ಕೊಬೇಡ ತಿಳ್ಕೊ ದುಃಖ ಮಾಡೋದು ಯಾರು ಹೇಳಿ ಕೇಳಿದ್ರಿ ಅವರ ಗೌರವ ಕಟ್ಟಿ ಸುಮ್ಮರು ಏನಂತದೆ ಏನೇನು ಸುಮ್ಮರು ನಿಮಗೇನು ನಮಗ ಸಂಕ ನಮಗ ಗೊತ್ತು ವಯಸ್ಸಾಗ್ತಲ್ರಿ ಯಾರು ಹೇಳಿ ಕೇಳೋ ಕೇಳಿ ಏನಂತ ಹೇಳಂದ್ರೆ ಅವರ ಒಂದು ಮರದ ದಾರಿ ಇಟ್ಟಿದ್ರಿ, ಇನ್ನೊಂದು ಮರದೊಳಗ ಮರ ತುಂಬ ಬಂಗಾರ ಇಟ್ಟಿದ್ರಿ, ಶ್ರೀಮಂತರಿ ಒಂದು ಮರ ತುಂಬ ಬಂಗಾರ ಇರ್ತಾವ ತಗೊಂಡ್ರು ಇರೋ ನನಗೆ ಸಂಬಂಧ ಒಂದು ಮರ ತುಂಬ ಇದ್ರೆ ಬಂಗಾರ ಇತ್ತು ಅಪ್ಪರ ಎಲ್ಲ ಹೋಗ್ಬಿಡ್ತಾರ ಬಂಗಾರ ಎಲ್ಲ ಹೋಗ್ಬಿಡ್ತು, ಧಾನ್ಯ ಹೋಗ್ಬಿಡ್ತು, ಧಾನ್ಯದ ಮರ ಹೋಯ್ತು, ಬಂಗಾರ ಮರ ಹೋಯ್ತು, ಎಲ್ಲ ಹೋಗ್ಬಿಡ್ತಪ್ಪ ಮುಗಿತಪ್ಪ ಅಪ್ಪರು ತೆಗಿ ಹಾಗಿರಬಾರ್ದು, ಸನ್ಯಾಸಿ ಒಂದು ಆಗಿರಬಾರ್ದು, ಎಲ್ಲ ಹೋಗಿ ಬಿಡ್ರಿ ಏನ್ ಮಾಡ್ತೀವ ನಾ ಮಳೆ ಕೇಳಿದ್ರಿ ಹಾಗ ಹೇಳಿ ಹತ್ತದ್ರಿ ಸುಮ್ ಹತ್ತದ್ರಿ ಹೆಣ್ಮಕ್ಳು ಅಲ್ತಾರ ಅನ್ಸೋದು ಭಾಳ ಬೇಡ ಅಂತ ಯಾರು ಶ್ರಮ ಇದ್ದಲ್ಲ ಹೋಗ್ತಾರ ಯಾಕೆ ಶ್ರಮ ಅಲ್ಲಿ ಬರ್ತಾರೆ ಹೋಗಿ ಇವ್ರು ಅವ್ರ ಸಂಬಂಧ ಹೋದ್ರು ಎಡ ಕಟ್ಟ ದುಃಖ ನಿಲ್ಲುತ್ತದೆ ಕಾರಣ ಒಂದು ಎಣೆ ಇರ್ತಾವ ಅಲ್ಲಿ ಹೋಗಿ ಅವ್ರು ಏನು ಮಾಡೋದು ಅವ್ರು ನೋಡ್ತಾರೆ ದುಃಖ ಬರೋದು ಅಷ್ಟೇ ತಗೊಳಕ್ ಕೇಳ್ತಾರೆ ನೀವೇನು ನಾವು ನಿಮ್ಗೆ ಹೊಡಿತಾರೆ ಅಪ್ಪ ಅವರ ಯಾಕೆ ಅಲರ್ತಾರೆ ಕಾಣ್ಬೋದು ಅವ್ರನ್ನ ಹೋಗೋದ್ರೆ ಈ ಮುಂದಿನವ್ರು ಇರ್ತಾರ ಏನಾಗಿರ್ತದೆ ಅಲ್ಲಿ ಮಾತಾಡ್ತಾರೆ ಈಗ ಹಾರ್ಟ್ ಆಯ್ತು ನಮ್ಮ ಕೆಲವು ಈಗ ಅವ್ರು ನೆನಪು ಮಾಡ್ಕೊಳ್ಳೋದು ಆ ಸಂಬಂಧ ಇರ್ತದೆ ಸಂಬಂಧ ಇದು ಸಂಬಂಧ ಇಲ್ಲ ಸಂಬಂಧಕ್ಕೆ ಏನೇನು ನೆನಪು ಮಾಡ್ಕೊಂಡು ಏನಾದ್ರು ಮಾಡಿ ಬೇಕಿ ಕೇಳೋದು ಬರೀಡದ ಪುಸ್ತಕ ಹಾಕೊಂಡು ಒಳಗಿಲ್ಲ ಅದಕ್ಕೆ ಹೆಣ್ಮಕ್ಳು ಐಡಿಯಾ ಮಾಡಿತ್ತು ಆ ಹೆಣ್ಮಕ್ಳು ಇಷ್ಟು ಮಾಡೋದಿಲ್ಲ ಇಷ್ಟು ಇಲ್ಲಿ ಬೇಕು ಹೆಣ್ಮಕ್ಳ ನೀರೆಲ್ಲ ಏನೋ ಬೇಕು ಅದು ಮಾಡಬೇಕು ಆದ್ರೆ ಹೆಣ್ಮಕ್ಳು ಅಳುವ ಗಂಡು ಮಕ್ಕಳನ್ನ ಬರ್ತೈತ್ರಿ, ನಗುವ ಹೆಣ್ಮಕ್ಳು ಯಾರು ದಯವಿಟ್ಟು ಸುಮ್ಮನೆ ನೀವು ಕುಳಿತುಬೇಕು ಏನೇ ಕಾರಣ ಹೆಚ್ಚು ನರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಇರಬಾರ್ದು. ಅವಳು ಗಂಡು ಗಂಡ್ಮಕ್ಳು ಬಿದ್ದು ಸ್ವಲ್ಪ ಅರ್ಧ ಮಾಡಿಲ್ಲ ಯಾರು ಬೈತದೆ ಅರ್ಧ ಮಾಡ್ತಾರೆ ಯೋಗ್ಯ ಮಾಡಬಾರ್ದು ಯಾರು ಬೇಕು ಅದಕ್ಕಾಗಿ ಹೇಳಿ ಮುಂದೆ ಅಂತಂದ್ರೆ ಭಾಳ ದುಃಖ ಮಾಡಿ ಬಂದು ದುಃಖ ಪಾದ ಗಟ್ಟಿಯಾಗಿ ದುಃಖ ಮಾಡಿ ಅಪ್ಪವರೆಲ್ಲ ಅಂತಂದ್ರೆ ಅಪ್ಪ ಜೊತೆಗೆ ನೀವು ನನ್ನ ಮುಂದೆ ಸುಳ್ಳು ಹೇಳ್ಕೊಬೇಡ, ನಮಗೆ ಸುಳ್ಳು ಹೇಳ್ಬಾರ್ದು, ಏನೂ ಇಲ್ಲ ಸುಮ್ಮನೆ ಏನು ಇಲ್ರಿ ಕರೆ ಹೋಯ್ತಪ್ಪವ್ರ ಸತ್ವಾಗಿ ಹೋಯ್ತಪ್ಪವ್ರ ಏನು ಹೇಳ್ಕೊಳ್ಳಪ್ಪ ಅಂತರು ಆಯ್ತಮ್ಮ ಹೋಗಿದ್ರೆ ಹೋಗ್ಬಿಡ್ತೀನಿ ಏನು ಮಾಡೋದು ಹೋಗೋದು ಅಂತಂದು ಹೋಗಿ ನಾವು ಸನ್ಯಾಸ ಹೋದ್ರೆ ಏನು ಬಂದ್ರೆ ಈಗ ಹಾಸ್ಕೊಂಡ್ರೆ ಕೆಳಗೆ ಎದ್ದಾಗಿಲ್ಲ ನನಗೆ ಫೋನ್ ಆಗತ್ತೆ ತರತರ ವಾಸ ಹಂಗದು
ಹರಿದ ಹಣ ನಿಂತದಕ್ಕೆ ಅಂತ ನಾವು ಸನ್ಯಾಸಿಗಳು ಬೈಲ ಹೋಗಿ ನಮಗೆ ಸಂಬಂಧ ಅಂತ ಅವನು ಹೆಣ್ಮಗಳು ತಿಳಿದು ತಿಳಿದು ಇವರು ಸನ್ಯಾಸಿಗಳು ಹಾಗಂತ ಹೀಗಂತ ತಿರುಗಾಂತ ಇದೆ ಅಂತ ಎಲ್ಲ ಹೇಳ್ತಾರೆ ಜನರು. ಇವ್ರು ಯಾವ ಜ್ಞಾನ ಇಲ್ಲ, ಏನು ಗೊತ್ತಿರೋರು. ನಮಗೇನಾಗಿದೆ, ನಾವು ನೀವು ನೋಡಿಸೋರಿಗೆ ನೀವು ತಿರುಗಾಂತಂದ್ರೆ ನೋಡಿಸೋರಿಗೆ ಸವರ್ತಿ ಅಂತ ಮಂದಿಲ್ಲ. ನೀವು ಪರೀಕ್ಷೆ ಮಾಡೋದು ಬಂದಿದ್ದೆ. ನಮ್ಮ ಮನೆಯವ್ರಿಗೆ ಬಂಗಾರ ಮರ್ತೊಂದು ಬಂಗಾರ ಆಗದ ಏನಿಲ್ಲ ಅಲ್ಲಿಂದ ಅಲ್ಲ ನೀನು ಹೋಗಿರ್ತದೆ ಹೋಗಿರ್ತದೆ ನಿದ್ರೆ ಬಳಸೋದು ಆಯ್ತು. ನಾವೇನು ಮಾಡಿದ್ವಿ ಬಂಗಾರ ಹೋಗಿರ್ತೇಳಿ ನೀವೇನು ಕೊಡ್ತಾರೆ ಹಾಗಾಗತ್ತ ಮತ್ತು ಜೋರು ಬಾಯಿ ಮಾಡಿ ಮನೆಗೆ ಹೋದ್ರು. ಮನೆಗೆ ಹೋಗಿ ನೋಡ್ತಾಳ ಮಗ ತುಂಬೇಟ್ ಬಂದಿರೋದು ಬಂಗಾರ. ಮನೆಗೆ ಹೋದ ಕೂಡಲೇ ಧಾನ್ಯದ ಮರನೆಲ್ಲ ಬಂಗಾರ ತುಂಬಿದ ಮರ ನಡುವೆ ನೀವೆಲ್ಲ ಚಪ್ಪಾಳೆ ತಟ್ಟು ನೋಡೋ ಕೇಳಿಸಿ ಪಾಪ ಹೆಣ್ಮಗಳು ಬಂಗಾರ ಕಳ್ಕೊಂಡು ಅಕಸ್ಮಾತ್ ಇಲ್ಲಿ ಕಿಕ್ಕಾಣಸ್ ನೋಡ್ತಿದ್ರು ಏನ್ ಕೇಳ್ಬೋದು. ನಾನು ಬಂಗಾರ ಕೈ ಬಿಟ್ಟು ನಾನು ಬಂಗಾರ ಹೋಗಿ ಮಾಡಿದ್ರು ಎಷ್ಟು ಒಟ್ಟಿಗೆ ಸರ್ ನೀವು ಬೈತಿರೋರು ಇಲ್ಲ ಈ ಜನಕ್ಕೆಲ್ಲ ಯಾರು ಹೋಗಿ ಹೇಳಿದ್ರು ಅವ್ರೆಲ್ಲ ಚಪ್ಪಾಳೆ ತಟ್ಟು ಹೋಗಿ ಮನೆಗೆ ನೋಡ್ತಾರ್ರಿ. ಮನೆಯೊಳಗ ಬಂಗಾರದ ಇದೇ ಒಂದು ರೀತಿ ಹೇಳ್ಕೊಂತಂದ್ರೆ ಇದು ಅಳುವ ಬೇರೆ ಇವತ್ತು ಬೇರೆ ಅಳ್ಕೊಂಡ್ರಿ ಓಡೋಡ್ಕೊಂಡ್ರಿ. ಈಗ ಅತ್ತಾಗಿಂದ ಬರುವಾಗ ಖರೆ ಒಳಗಿನ ಕಣ್ಣೀರೆಲ್ಲ ಈಗ ಹೊರಗೆ ಬಂದ ಕರೆ ಒಳಗೆ ಸಂತ ತ್ರಾಸ ಮಾಡ್ಕೊಂಡು ಹೇಳ್ಕೋತು ಯವ್ವ ಏನ್ ಮಾಡಿ ಯವ್ವ ಈಗ ನನ್ನ ಸನ್ಯಾಸಿಗಳನ್ನ ಏನಾದ್ರು ತೊಂದರೆ ಆಯ್ತು. ಅಪ್ಪ ಅವ್ರು ಬಂದಿ ಕರೆ ಬಂಗಾರ ಹೋಯ್ತು, ಕರೆ ಬಂಗಾರ ಹೋಯ್ತು, ಏನ್ ಮಾಡಿಯವ ನನ್ನ ಬಂಗಾರ ಹುಡುಗರು ಇರ್ತಾವ ನನ್ನ ಬಂಗಾರ ಅವ್ರ ಕರೆ ಬಂಗಾರ ತೆಗೆದು ಹಾಗೆ ತುಟ್ಟು ಮಾಡ್ಕೊಂಡು ಬಂದು ಅಪ್ಪ ಮುಂದೆ ಬಂದು ಭಾಳ ನಬ್ಬದ ಮಾತು ತೊಳಕತ್ತಪ್ಪರ ನೀವು ಒಂದೊಂದು ತೆಗೆದ್ರು ಪುರ ನಾನು ನಿಮ್ಮ ಪರೀಕ್ಷೆ ಒಳಗೆ ಬಂದಿದ್ದೀನಿ. ಕರೆ ಬಂಗಾರ ಹೋಯ್ತಪ್ಪರ ಕರೆ ಬಂಗಾರ ಹೋಯ್ತು. ನೀನು ಹೆಣ್ಮಕ್ಳು ಕಂಪ್ನಿಗೆ ಏನು ಕೈ ಮಾಡ್ಬಿಟ್ಟು ಯಾರು ಬೇಕು ನೀವು ಎಷ್ಟು ಹೇಳಿಕ್ಕಿಲ್ಲ ತಟ್ಟಿ ಮಾಡ್ಕೊಂಡು ಇಟ್ಟು ನೀವು ಎಷ್ಟು ಹೇಳಿಕ್ಕಿಲ್ಲ ಗುರುಗಳ ಮುನ್ಸುಳು ಮಾತನಾಡೋದು ನಾಲ್ಕು ಮಾತನಾಡೋದು ಸ್ವಭಾವ ಮೊದಲು ಇರ್ತದ. ಈಗ ಯೋಗ್ಯ ಇರುತ್ತೆ ಎಲ್ಲ ಹೇಳಿ ಕೇಳಿಲ್ಲ ಕೂಡಿ ಶ್ರೀಮಂತ ತೋರಿಸಿದೆ ಅಪ್ಪ ಅಂತ ಈಗ ಸುಮ್ಸುನೆ ಹೇಳಿ ಅವ್ರು ಪರೀಕ್ಷೆ ಮಾಡ ಬಂದು ಹೋಗಿಲ್ಲ ನಿನ್ನ ಬಂಗಾರ ಸಿಗಬಾರ್ದು ಹೋಗುವಂತ ಕೈ ಮಾಡಿ ಮನೆಯಲ್ಲಿ ಎಲ್ಲರೂ ಬೇರು ಅವರು ಅಪ್ಪರ ನನಗೆ ತಪ್ಪಾಯ್ತು ಇನ್ನೊಂದು ನಾನು ಸುಳ್ಳು ಹಿಡಿದ ಕ್ಷಮಾ ಮಾಡ್ರಿ ನಮ್ಗೆ ಪದ ಐತಪ್ಪ ಪಾದ ಹಿಡಿದು ಅವ್ರು ಯಾರು ಬೇರೆ ಲಕ್ಷ ಕೊಡಲಿಲ್ಲ. ಈ ಕರೆ ಬಂಗಾರ ಐತಿ ಇಲ್ಲಿ ಬಂದ್ರೆ ಅಪ್ಪಾರ್ದ ಹೋಗುತ್ತೆ ದುಃಖ ಮಾಡೋದು ಪಾದ ಹಿಡಿದೊಳಾಗುತ್ತದೆ. ಈ ಕಣ್ಣೀರು ರಕ್ಷೆ ಕರೆ ರಕ್ಷೆ ಹಾಕೋದು ಅಪ್ಪಾರ್ದು ಮಳೆ ಭಾಳ ಚಲೋ ನೀವು ಮತ್ತು ಕರೆ ಈಗ ಅಂದದಾಗಿರ್ತದೆ. ಮತ್ತು ನೀನೇ ಹೇಳಿದ್ದು ಮಾತಿನ ನೀನೇ ಈಗ ನಿಮ್ಮ ಮನೆಗೆ ಹೋಗಿ ಸತ್ಯದ ಮನೆಯಲ್ಲಿ ಶಿವನಿಪ್ಪನಲ್ಲ ನಿಮಿತ್ತದ ಮನೆಯಲ್ಲಿ ಶಿವನಿಪ್ಪನೆ ಸತ್ಯ ಮನೆಯಲ್ಲಿ ಭಗವಂತ ಸುಳ್ಳಿ ಮನೆಯಲ್ಲಿ ಇರುವುದಿಲ್ಲ. ಅದಕ್ಕಾಗಿ ನೀವು ಸುಳ್ಳು ಮಾತಾಡಿದ ಆ ಲಕ್ಷ್ಮೀದೇವಿ ಕೋಪರಿಸಿದ ಅಲ್ಲಿ ಹೋಗಿ ನಿಂತ್ಕೊಂಡು ಹೋಗು ಸಾರ್ಥ ನಮಸ್ಕಾರ ಮಾಡು. ಆ ಸ್ಥಾನದಲ್ಲಿ ನಿಂತ್ಕೊಂಡು ಕೈ ಮುಗಿದು ಅಮ್ಮ ನನ್ನ ಅಪರಾಧ ಆಗಿದೆ, ನಾನು ಗುರುಗಳ ಮುಂದೆ ಸುಳ್ಳು ಹೇಳಿದ್ದೇನೆ ಇಲ್ಲ ಅಂತ ಅಪ್ಪವ್ರ ಕ್ಷಮೆ ಕೇಳ್ಕೊಂಡಿದ್ದೇನೆ, ಅವರು ನನ್ನ ಅಪರಾಧ ಕ್ಷಮಿಸಿದ್ದೇನೆ ಅಂತ ಹೇಳ್ತಾರೆ. ಎಮ್ರಿ ತಗೊಂಡು ಬಾರ ಮಾತು ಮಾತಾಡೋ ಬಂದು ಹೋಗ್ತೇವೆ. ಅಲ್ಲಿ ಮತ್ತು ಮನೆಗೆ ಹೋಗಿ ಸಾರ್ಥ ನಮಸ್ಕಾರ ಮಾಡಿ ಮಾತಾ ಮಹಾಲಕ್ಷ್ಮೀ ದೇವಿ ನನ್ನ ಅಪ್ಪ ಅವ್ರನ್ನ ಕ್ಷಮಿಸಿದ್ದಾರೆ ಅಂತ ಹೇಳ್ತಾರೆ. ನಾನು ಎಂದೂ ತಪ್ಪು ಮಾಡೋದಿಲ್ಲ, ಎಂದೂ ಸುಳ್ಳು ಹೇಳೋದಿಲ್ಲ. ಅಮ್ಮ ಬಾ ಅಮ್ಮ ಬಾ ಅಮ್ಮ ಮಹಾಲಕ್ಷ್ಮೀ ದೇವಿ ಬಾ ಅಮ್ಮ ಅಮ್ಮ ಬಾ ಅಮ್ಮ ಅಂತ ಜೋರು ಕರೆದು ಮರ ಏಕದು ಪ್ರಕಟ ಆಯ್ತದೆ ಬಂಗಾರ. ಇದು ಸೌಂದರ್ಯದ ಚರಿತ್ರೆಯ ಕೊನೆಯ ಅಧ್ಯಾಯದಲ್ಲಿ ಎಷ್ಟನೇ ಭಾಗ 10ನೇ ಭಾಗದಲ್ಲಿ ಬರ್ತಕ್ಕಂಥ ವಿಷಯ ಒಂದು ಭಾಗ. ಇದು ಈಗ ಚಪ್ಪಾಳೆ ಕಟ್ಟಿದ್ರೆ ಈ ಒಂದು ಯೋಚನೆ ಮಾಡಿಬಿಡೋದು. ಕಾರಣ ಇದು ಮುಂದೆ ಆಗ್ತೀವಿ
परम पूजित शिरोधरी परमेश्वर श्री जगुरु श्री 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 सिद्धलिंगेश्वर सदोदर श्री सदोदर सिद्धलिंगेश्वर ಜೀರಿಲ ಕರ್ತೃ ಹತ್ತನೇ ಭಾಗದ 31ನೇ ಅಧ್ಯಾಯದ ಈ ಅಪರೂಪ ಪುಷ್ಪ ಸದೋವರ್ತಿ ವಿಶೇಷ ಶರಣವನ್ನು ಸಮರ್ಪಿಸಿ ಹೌಸ್ಲಿ ಜಗಗುರು ಶ್ರೀ 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 ಸಿದ್ದಲಿಂಗೇಶ್ವರ ಸದೋವರ್ತಿ ಪಾದಗಳಲ್ಲಿ ನನ್ನ ಅನಂತ ಅನಂತ ಕೋಟಿ ದೇವರನ್ನು ನಾವು ಸಮರ್ಪಿಸಿ ಅಭಿಷೇಕ ಮಂದಿರವನ್ನು जय मंगलम जय नमः पार्वती पतये शिव हर हर महादेव राजाधिराज सद्गुणाथ शुद्धलिंगेश्वर महाराज की जय साधु संत महाराज की जय श्री गुरुदेव दत्त